ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಬಂಪರ್ ಆಫರ್ ಅನ್ನು ಕೊಡಲಾಗುತ್ತೆ। 2 ಜಿಲ್ಲೆಗಳಿಗೆ ಸಂಪುಟ ಸಭೆಯಲ್ಲಿ ಹೆಚ್ಚು ಅನುದಾನವನ್ನು ಕೂಡ ನೀಡಲಾಗುತ್ತೆ। 456 ಕೋಟಿ ರೂಪಾಯಿಗಳ ಯೋಜನೆ ಮಂಜೂರು ಮಾಡಲಾಗುತ್ತೆ। ಕೋಲಾರ ಸರ್ಕಾರಿ ಬಾಲಕರ ಕಾಲೇಜಿಗೆ ಫಂಡ್ ನೀಡಲಾಗುತ್ತೆ। ಮೂಲಸೌಕರ್ಯ ಅಭಿವೃದ್ಧಿಗೆ 40 ಕೋಟಿ ಹಣವನ್ನು ಬಿಡುಗಡೆ ಮಾಡಲಾಗುತ್ತೆ। ಬಾಲಕಿಯರ ಕಾಲೇಜಿಗೆ 20 ಕೋಟಿಯನ್ನ ಮಂಜೂರು ಮಾಡ್ತಾರಾ? ಹೀಗೆ ಸಾಕಷ್ಟು ಅನುದಾನಗಳನ್ನು ಇವತ್ತು ಕೊಡುವ ಸಾಧ್ಯತೆ ಕೂಡ ಇದೆ। ಆಡಳಿತಾತ್ಮಕ ಅನುಮೋದನೆ ಸಿಗುವ ಸಂಭವ ಕೂಡ ಇದೆ। ಬಾಗೇಪಲ್ಲಿಯನ್ನ ಭಾಗ್ಯನಗರ ಎಂದು ಘೋಷಣೆಯನ್ನ ಕೂಡ ಇವತ್ತು ಮಾಡಲಾಗುತ್ತೆ। ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಬಂಪರ್ ಬಹುಮಾನವನ್ನ ನೀಡಲಾಗುತ್ತೆ। 2 ಜಿಲ್ಲೆಗಳಿಗೆ ಸಂಪುಟ ಸಭೆಯಲ್ಲಿ ಇವತ್ತು ಹೆಚ್ಚು ಅನುದಾನವನ್ನ ನೀಡುವ ನಿರೀಕ್ಷೆ ಕೂಡ ಇದೆ। 456 ಕೋಟಿ ರೂಪಾಯಿಗಳ ಯೋಜನೆ ಮಂಜೂರು ಮಾಡುವ ನಿರೀಕ್ಷೆ ಇದೆ। ಕೋಲಾರ ಸರ್ಕಾರಿ ಬಾಲಕರ ಕಾಲೇಜಿಗೆ ಫಂಡ್ ಅನ್ನು ಕೂಡ ನೀಡಲಾಗುತ್ತೆ। ಮೂಲಸೌಕರ್ಯ ಅಭಿವೃದ್ಧಿಗೆ 40 ಕೋಟಿ ಹಣವನ್ನು ಕೂಡ ನೀಡಲಾಗುತ್ತೆ। ಇನ್ನು ಬಾಲಕಿಯರ ಕಾಲೇಜಿಗೆ 20 ಕೋಟಿ ಮಂಜೂರನ್ನ ಮಾಡಬೇಕು ಎಂದು ಈಗಾಗಲೇ ಒತ್ತಾಯವನ್ನ ಕೂಡ ಮಾಡಿದ್ರು। ಶಿಡ್ಲಘಟ್ಟದ ಅಮರಾವತಿಯಲ್ಲಿನ ವಿವಿ ಕ್ಯಾಂಪಸ್ ಇರಬಹುದು, ಜೊತೆಗೆ 2ನೇ ಹಂತದ ಅಭಿವೃದ್ಧಿಗೆ 123.50 ಕೋಟಿ ರೂಪಾಯಿಯನ್ನ ನೀಡಬೇಕು ಎಂದು ಶಾಸಕರು ಈಗಾಗಲೇ ಒತ್ತಾಯವನ್ನ ಕೂಡ ಮಾಡಿದ್ರು। ಆಡಳಿತಾತ್ಮಕ ಅನುಮೋದನೆ ಸಿಗುವ ಸಂಭವ ಕೂಡ ಇದೆ। ಇನ್ನು ಇವತ್ತೇ ಬಾಗೇಪಲ್ಲಿಯನ್ನ ಭಾಗ್ಯನಗರ ಎಂದು ಘೋಷಣೆ ಮಾಡುವ ಸಾಧ್ಯತೆ ಕೂಡ ಇದೆ। ಬಾಗೇಪಲ್ಲಿಯನ್ನ ಭಾಗ್ಯನಗರ ಮಾಡಿ ಘೋಷಣೆಯನ್ನ ಮಾಡಿ ಎಂದು ಈಗಾಗಲೇ ಒತ್ತಾಯವನ್ನ ಕೂಡ ಮಾಡಿದ್ರು। ಆ ಹಿನ್ನೆಲೆಯಲ್ಲಿ ಇವತ್ತು ಬಾಗೇಪಲ್ಲಿಯನ್ನ ಭಾಗ್ಯನಗರ ಎಂದು ಘೋಷಣೆ ಮಾಡುವ ಸಾಧ್ಯತೆ ಕೂಡ ಇದೆ। ಜೊತೆಗೆ ಚಿಂತಾಮಣಿಯ ಭಕ್ತರಹಳ್ಳಿ ಅರಸೀಕೆರೆ ಬಳಿ ಹೊಸ ಕೆರೆ ನಿರ್ಮಾಣವನ್ನ ಮಾಡಬೇಕು ಎಂದು ಕೆಲವು ಶಾಸಕರು ಈಗಾಗಲೇ ಒತ್ತಾಯವನ್ನ ಕೂಡ ಮಾಡಿದ್ರು। ಎಚ್ಎನ್ ವ್ಯಾಲಿ ಯೋಜನೆ 3ನೇ ಹಂತದ ಶುದ್ಧೀಕರಣ ಆಗಬೇಕು। ಚೇಳೂರು, ಕೈವಾರ, ಮಂಚೇನಹಳ್ಳಿ ಗ್ರಾಮ ಪಂಚಾಯಿತಿಯನ್ನ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆ ನೀಡಬೇಕು ಎಂದು ಶಾಸಕರು ಈಗಾಗಲೇ ಒತ್ತಾಯವನ್ನ ಕೂಡ ಮಾಡಿದ್ರು। ಅದರ ಜೊತೆಗೆ ಜಿಲ್ಲೆಯ ಪ್ರವಾಸೋದ್ಯಮ ಅಭಿವೃದ್ಧಿಗೆ ವಿಶೇಷ ಅನುದಾನವನ್ನ ನೀಡಬೇಕು ಎಂದು ಒತ್ತಾಯ ಮಾಡಿದ್ರು। ಆ ನಿರೀಕ್ಷೆಯೂ ಕೂಡ ಇದೆ। ಜೊತೆಗೆ ಹೊಸದಾಗಿ ಸ್ಥಾಪನೆಯಾಗಿರುವಂತಹ ಚಿಮುಲ್ ಪ್ಯಾಕಿಂಗ್ ಘಟಕಕ್ಕೆ ಅನುದಾನವನ್ನ ನೀಡಬೇಕು। ಎತ್ತಿನಹೊಳೆ ಯೋಜನೆ ಶೀಘ್ರ ಅನುಷ್ಠಾನಕ್ಕೆ ಅನುದಾನವನ್ನ ಘೋಷಣೆ ಮಾಡಬೇಕು। ಇನ್ನು ಎಚ್ಎನ್ ವ್ಯಾಲಿ ಯೋಜನೆ 2ನೇ ಹಂತದ ಕಾಮಗಾರಿ ಅನುಷ್ಠಾನವನ್ನ ಕೂಡ ನಡೆಸಬೇಕು। ನಂದಿಬೆಟ್ಟ ವಿಶ್ವ ಪಾರಂಪರಿಕ ತಾಣ ಮಾಡಲು ನಿರ್ಧರಿಸುವ ಸಾಧ್ಯತೆಗಳು ಕೂಡ ಇದೆ। ಇವತ್ತು ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಕೆಲವು ನಾಯಕರು। ಸಚಿವ ಸಂಪುಟ ಸಭೆಯಲ್ಲಿ ಏನೇನು ತೀರ್ಮಾನವನ್ನ ಕೈಗೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ।